ಒಳ್ಳೆಯವರು ಅಂತ ಅಂದ್ಕೊಂಡ್ರೆ ಅವರೇ ಕೆಟ್ಟವ್ರು ಆಗ್ತಾರೆ. ಯಾರನ್ನೂ ಇವಾಗಿನ ಕಾಲದಾಗೆ ಯಾರನ್ನೂ ನಂಬಾರ್ದು ಅಂತ ನನಗೆ ಭಾಳ ಬೇಜಾರಾಗ್ಬಿಡ್ತಪ್ಪ. ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು ಇವಾಗಿನ ಕಾಲದಾಗೆ. ಇಂಥ ಜನಗಳು ಇರ್ತಾರ ಅಂತ ನಾನು ಇವಾಗ ಮೇಲೆ ಅಂತ ನೋಡು. ನಿಜ ನಮ್ಮ ಮನೆಗಳವ್ರಿಗಿನ್ನ ಹೆಚ್ಚಾಗಿ ಅಂದ್ಕೊಂಡಿದ್ದೆ ಯಾರೋ ಒಳ್ಳೆಯವರಪ್ಪ, ನನಗೂ ಅಕ್ಕ ತಂಗಿಯವ್ರು ಯಾರೂ ಇಲ್ಲ. ಹೆಂಗೋ ನನಗೂ ಯಾರೋ ಈಗ ನಮ್ಮ ದೀಪು ಎಲ್ಲನ ಇವಾಗ ನಮ್ಮ ಮನೆಗೇನು ಬರ್ತಾ ಹೋಗ್ತಾ ಇರಲ್ಲ, ಅವರೇನು ಅಷ್ಟಕ್ಕಷ್ಟೇ ಬರಲ್ಲ. ನನ್ನ ತಂಗಿ ಇದ್ದಾಳೆ ದೀಪು, ಆದ್ರೂ ನನಗೂ ಎಲ್ಲ ಒಂದು ಕಡೆಗೆ ಅಕ್ಕನೂ ನನಗೆ ಅಕ್ಕ ಇದ್ದಂಗೆ ಅಂತ ನಾನು ಭಾವಿಸಿದ್ದೆ, ತುಂಬ ಒಂಥರ ನಂಬಿದ್ದೆ. ಆದ್ರೆ ನೋಡಿ ಎಂಥ ಕೆಲಸ ಆಯಿತು. ನನಗೇನೋ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗ್ತೈತೆ. ಯಾರನ್ನೂ ನಂಬಾರ್ದು ಅನ್ನಿಸ್ತೈತೆ ಜೀವನದಾಗೆ. ಇಂಥವ್ರು ಒಳ್ಳೆಯವರು ಇಂಥವ್ರು ಕೆಟ್ಟವ್ರು ಅಂತ ನಂಬಲೇಬಾರ್ದು ಅನಿಸ್ತೈತೆ ನನಗಂತೂ. ಮೋಸ ಹೋಗ್ಬಿಟ್ವಿ ಗಗನ, ನಾವು ಮೋಸ ಹೋಗ್ಬಿಟ್ವಿ. ಪಾಪ ಇವಕ್ಕ ಇರಲಿಲ್ಲ, ತಿರುಪತಿಗೆ ಹೋಗಿತ್ತು ಗಂಗಕ್ಕ. ನಿಜವಾದ ಗಂಗಕ್ಕ ಯಾರು ಅಂತಂದರೆ ಈಗ ಬಂದಿದ್ರಲ್ಲ ಅವರು. ನಿಜವಾದ ಗಂಗಕ್ಕನೋ ಏನೋ, ನನಗಂತೂ ಭಾಳ ಸಿಟ್ಟು ಬಂದಂಗೆ ಆಗ್ತೈತೆ. ನೆನೆಸ್ಕೊಬಿಟ್ರೆ ನನಗೆ ಎಷ್ಟು ಸಿಟ್ಟು ಬರುತ್ತಂದ್ರೆ ಅಷ್ಟು ಸಿಟ್ಟು ಬರ್ತೈತೆ. ಇಲ್ಲ, ನನ್ನ ಫ್ರೆಂಡು ಹೇಳಿದ್ನಲ್ಲ, ಅವನಿಗೆ ಫೋನ್ ಮಾಡಿದ್ದೆ ಈಗ. ಅದೇ ಮನೆ ಕೆಲಸದವರು ಇದ್ದಾರೆ ಅಂತೇಳಿ ಕರ್ಕೊಂಡು ಹೋಗಿದ್ದೆ, ಅವ್ರ ಮನೆ ಕೆಲಸಕ್ಕೂ ಹೋಗ್ತಾರೆ ಇವಕ್ಕ ಅಂತೇಳಿ ಹೇಳಿದ್ನಲ್ಲ. ನಾನು ಅವನಿಗೆ ಈಗ ಫೋನ್ ಮಾಡಿದ್ದೆ, ಇವಾಗಿನ ಫೋನ್ ಮಾಡಿ ಕೇಳಿದೆ, ಹಿಂಗೆ ಕಣೋ ಹಿಂಗಾಯ್ತು ಕಣೋ, ಹಿಂಗೆ ಈ ರೀತಿ ನೋಡೋ ಅಕ್ಕ ನೋಡಿದ್ರೆ ನಾನಲ್ಲ, ನಾನು ಬಂದಿಲ್ಲ ಅಂತ ಹೇಳ್ತೈತೆ ಅಂತ. ಇನ್ನೊಬ್ರು ಅವ್ರ ತಂಗಿ ಇದ್ದಾರೆ, ಅವ್ರಿಗೂ ಆಗಲ್ಲ, ಅವರೆಲ್ಲ ಅವ್ರ ಹೆಸರು ಕೆಡಿಸ್ಬೇಕು ಅಂತ ಈ ರೀತಿ ಬಂದಿದ್ದಾರೆ ಅನ್ನಿಸ್ತೈತೆ. ಅವಕ್ಕ ಇಲ್ಲ ಅಂತೇಳಿದೆ, ಒಂದು ಸಿಕ್ಕಿರೋ ಚಾನ್ಸು ಅಂತೇಳಿ ಇವ್ರ ಹೆಸರು ಕೆಡ್ಸೋಕ್ಕಾಗಿ ಈ ರೀತಿ ಬಂದಿದ್ದಾರೆ ಅಂತೇಳಿ ಅವ್ನು ಹೇಳ್ದ. ಅವಕ್ಕನ ನೋಡಿದ್ರೆ ಆಗಲ್ವಂತೆ, ಅವರು ಇವ್ರ ಥರನೇ ಇದ್ದಾರಂತೆ, ಸೇಮ್ ಇಬ್ರು ಅವಳಿ ಜವಳಿ ಅಂತೆ ಅಕ್ಕ ತಂಗಿಯವರು. ಅಲ್ಲ ನೋಡಿ ಹೆಂಗೆ ಇದನ್ನು ಮಾಡ್ತಾರೆ. ಸರಿಯಾಗಿ ಅದು ಯಾರು ಪಾಪ ಇವಕ್ಕನಿಗೆ ಮೋಸ ಮಾಡಿರೋರಿಗೆ ಸರಿಯಾಗಿ ಬಿಡಲ್ಲ. ನಾ ಪಾಪ ಇವಕ್ಕನ ಬಗ್ಗೆ ತಪ್ಪಾಗಿ ತಿಳ್ಕೊಳಂಗಾಯ್ತು. ಬಾ ಹೋಗೋಣ, ನಾವು ಅಕ್ಕನ ಹತ್ರ ಹೋಗೋಣ, ಬಾ ಇಲ್ಲಿ ಅಕ್ಕರ ಮನೆಗೆ ಹೋಗಾನೆ ನಾವು. ನನಗೆ ಯಾಕೆ ಅವಾಗಿಂದ ಫೋನ್ ಮಾಡ್ತೈತಪ್ಪ, ನಾನು ತೆಗಿಲೇ ಇಲ್ಲ. ಮಾತಾಡ್ಬೇಕು ತಾನೇ, ಹೋಗು. ಅವ ಅಕ್ಕ ತುಂಬ ಒಳ್ಳೇದು. ಅವ ಅಕ್ಕನ ಮಾತ್ರ ಅನ್ಬೇಡ ರಾಹುಲು. ಅವ ಅಕ್ಕನ ಅಂದರ್ ಬಾಯ ಕೂಳೆ ಬೀಳಬೇಕು, ಅವ ಅಕ್ಕನ ನಂಬಲೇಬಾರ್ದು. ಅವಕ್ಕ ಯಾವತ್ತೂ ಈಗ ನಮ್ಮ ಫ್ರೆಂಡ್ ಅವರು ಬೇಜಾನ್ ಸೌಕಾರರು, ಅಷ್ಟಿಷ್ಟು ಚೆನ್ನಾಗಿಲ್ಲ. ಅವರಪ್ಪ ಅವರಮ್ಮ ಎಲ್ಲ ಕೆಲಸದಲ್ಲಿದ್ದಾರೆ, ಅವ್ರ ಮನೆಗೆ ಹೋಗುತ್ತಲ್ಲ ಕೆಲಸಕ್ಕೆ. ನಿಜ ಇಲ್ಲೋಡಿಲಿ, ಯಾವತ್ತೂ ಅವಕ್ಕ ಆ ರೀತಿ ಮಾಡೋ ಅಂಥವ್ರಲ್ಲ ಅವರು. ಭಾಳ ಈಗ ಅವ್ರ ಅಪ್ಪನಿಗೆ ನೋಡ್ಕೊತಾರೆ. ಅವರಪ್ಪ ಇದ್ದಾರಲ್ಲ, ಅವ್ರ ತಾತ ಒಬ್ಬರು ಇದ್ದಾರೆ, ಅವ್ರಿಗೂ ಹೋಗಿ ಡೈಲಿ ಚೆನ್ನಾಗಿ ಅವರು ಹಾಸಿಗೆ ಹಿಡ್ದಿದ್ದಾರೆ. ಅವ್ರಿಗೆಲ್ಲ ನೋಡಿಕೊಂಡು ಅದು ಬೆಡ್ಡೆಲ್ಲ ಚೇಂಜ್ ಮಾಡಿಕೊಂಡು ವಯಸ್ಸು ಹೋಗೈತೆ. ಅವರು ಅಪ್ಪ ಅಮ್ಮ ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರ ತಾತನ ನೋಡ್ಕೊಂಬಾರು ಯಾರೂ ಇಲ್ಲ. ಹೋಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತಂತೆ. ಅವ್ನು ಹೇಳ್ದ, ಅವ ಅಕ್ಕನ ಅಂದರ್ ಬಾಯ ಕುಳ ಬೀಳಬೇಕು ರಾಹುಲ್, ಅವ ಅಕ್ಕನ ಮಾತ್ರ ಅನ್ಬೇಡ ಅಂತ ಹೇಳ್ದ ಅವನು ಫೋನ್ ಮಾಡಿ. ನೋಡಿ ಪಾಪ, ನಾವು ಅವಕ್ಕನ ಹೆಂಗೆ ಅಂದ್ಬಿಟ್ವಿ. ನಾನಂತೂ ಭಾಳ ಬೈದ್ಬಿಟ್ಟೆ ಅವಕ್ಕನ್ನ. ಈಗ ಸತ್ಯವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂತ ಐತೆ. ಯಾವುದೇ ಆಗಲಿ ನಾವು ಒಂದು ಸ್ವಲ್ಪ ತಡವಾಗಿ ಸಮಾಧಾನದಾಗೆ ತಾಳ್ಮೆಯಿಂದ ಮಾತಾಡ್ಬೇಕು, ಯಾವ ಮಾತುಗಳೇ ಆಗ್ಲಳು. ನೋಡಿ ಇವಾಗ ಅವಳ ಥರನೇ ಇರೋ ಅಂಥವಳು ಹಂಗೆ ಮಾಡಿದಾಳೆ. ನಾನು ವಿಚಾರಿಸ್ದೆ, ಹಿಂಗೆ ಅಲ್ಲಿ ನಮ್ಮ ಪಕ್ಕದಲ್ಲಿ ನನ್ನ ಫ್ರೆಂಡ್ ಇದ್ದಾರೆ. నేను ಅದೇ ಅವರು ಇವರು ಒಂದೇ ಅಲ್ಲ, ನನ್ನ ಫ್ರೆಂಡ್ ಒಬ್ಳು ಇದ್ದಾಳಲ್ಲಿ. ನಾನು ಈಗ ಫೋನ್ ಮಾಡಿ ಅವಳನ್ನು ವಿಚಾರಿಸ್ದೆ, ಹಿಂಗಾಯ್ತು ಕಣೆ, ಹಿಂಗೆ ನಿಮ್ಮ ಮನೆ ಹತ್ರ ಅಕ್ಕ ಇತ್ತಲ್ಲ ಗಂಗಕ್ಕ ಅನ್ನೋದು ಬರೋದು, ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾ ಇದ್ರು, ಹಿಂಗಾಗೈತೆ ಅಂತ. ಅವ್ರ ತಂಗಿ ಅವಕ್ಕನ ಕಂಡ್ರೆ ಸಹಿಸ್ಕೊಂಬಲ್ಲ, ಬೋಲು ಕೇಣಿ ಮಾಡ್ತಾಳೆ ಅವಕ್ಕನ ಮೇಲೆ. ಬೋಲು ಕೇಣಿ ಕಿತಾಪತಿ, ಬರೀ ಕಿತಾಪತಿ ಮಾಡ್ತಿರ್ತಾಳೆ, ಒಳ್ಳೆಳಲ್ಲ ಕಿತಾಪತಿ ಹೆಂಗೆ ಸವಳು ಅಂತೇಳಿ ಹೇಳ್ತಾ ಇದ್ಲು. ಇವಾಗ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದು. ಹೌದೇನೋ, ಅವಕ್ಕ ಎಷ್ಟು ಬೇಜಾರಾಯ್ತು ಏನೋ. ಅದಕ್ಕೆ ಬರತ್ತೆ, ಹೋಗಿ ಬರೋಣ. ಇಲ್ಲೇನ ಇರೋದು? 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತೆ. ಅವ್ರೂರು ನಮ್ಮೂರು ಸೇಮ್ ಎಲ್ಲ ಕಲ್ತ್ಕೊಬಿಟ್ಟೈತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಸ್ವಲ್ಪ ಗ್ಯಾಪ್ ಅನ್ನೋದು ಐತೆ ಮಧ್ಯದಲ್ಲಿ. ಸ್ವಲ್ಪ ಒಂದು 5 ಎಕರೆ ಜಮೀನು ಬರ್ಬೋದೇನೋ, ಒಂದು 5-6 ಎಕರೆ. ಒಟ್ಟಿನಲ್ಲಿ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತಲ್ಲ. ಅವ್ರವ್ರಿಗೂ ನಮ್ಮೂರ್ಗು ಒಂದೇ ಸೇಮ್. ನಮ್ಮೂರ್ಗು ಅವ್ರವ್ರಿಗೂ ಸೇಮ್, ಅಲ್ಲೇ ಪಕ್ಕದಾಗೆ. ನಾನು ಕೇಳಿದೆ, ನನಗೆ ಗೊತ್ತಿಲ್ಲ ಅದೆಲ್ಲ, ನಾನೇನು ಹೋಗಿಲ್ಲ ಆ ಕಡೆಗೆಲ್ಲ. ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ, ಅವಳಿಗೆ ಫೋನ್ ಮಾಡಿ ಕೇಳಿದೆ ನಾನು. ಆ ಊರಳೇನೆ, ಆ ಊರವ್ರಿಗಾದ್ರೆ ಗೊತ್ತಿರುತ್ತೆ ಅಂತ. ನಾವೆಲ್ಲ ಅಲ್ಲೆಲ್ಲ ಯಾಕೆ ಹೋಗೋಣ, ನನಗೆ ಗೊತ್ತೇ ಇಲ್ವಲ್ಲ. ಅದಕ್ಕೆ ನಾನು ಕೇಳಿದೆ ಅವಳಿಗೆ ಫೋನ್ ಮಾಡಿ, ಹಿಂಗೆ ಕಣೆ ಹಿಂಗಾಯ್ತು ಅಂತ. ಅದಕ್ಕೆ ಅವಳು ನನ್ನ ಹತ್ರ ಈಗೆಲ್ಲ ಹೇಳಿದ್ಲು. ಪಾಪ ಅಕ್ಕ ಒಳ್ಳೇದು ಕಣೆ, ಅಕ್ಕನ ಅನ್ಬಾರ್ದು ಗಂಗಕ್ಕನ. ಇಬ್ಬರು ಒಂದೇ ಥರ ಇರೋದ್ರಿಂದ ತುಂಬ ಮೋಸ ಮಾಡ್ತಾಳೆ ಅವಳು, ತುಂಬ ಅಕ್ಕನಿಗಂತೂ ತುಂಬ ಇದು ಮಾಡ್ತಾಳೆ ಅಂತ. ಅದಕ್ಕೆ ಇವಕ್ಕ ಸ್ವಲ್ಪ ಬದಲಾಗಬೇಕು. ಇಬ್ಬರು ಒಂದೇ ಥರ ಇದ್ದಾರಲ್ಲ, ಇವಕ್ಕನ ಥರನೇ ಇರೋಕ್ಕೆ ನೋಡ್ತಾಳೆ ಅವಳು. ಸೇಮ್ ಅಕ್ಕ ಹಾಕಂತ ಬಟ್ಟೆ ಒಡವೆ ಏನಿದ್ರು ಇವಕ್ಕನ ಥರನೇ ಇರೋಕ್ಕೆ ನೋಡ್ತಾಳಂತೆ. ಬಾ ರಾಹುಲ್, ಅವಳೇ ಮಾಡಿರೋದಕ್ಕೆ ಕೆಲಸನ, ಅವಳೇ ನನ್ನ ತಂಗಿನೇ ಮಾಡಿರೋದು, ಆ ಲೋಪರ್ ಮುಂಡೆನೇ ಮಾಡಿರೋದಕ್ಕೆ ಕೆಲಸನ. ಗೊತ್ತಾಯ್ತಕ್ಕ, ಗೊತ್ತಾಯ್ತು. ಈಗ ಅದೇ ನಿನ್ನ ಸುದ್ದಿನೇ ಮಾತಾಡ್ತಿದ್ವಿ, ನಾವೇ ಬರೋಣ ಅನ್ಕೊಂಡ್ವಿ, ಅಷ್ಟೊತ್ತಿಗೆ ನೀನೇ ಬಂದ್ಬಿಟ್ಟೆ. ಕೇಳ್ದ ಅವಳನ್ನ, ಕೇಳಿದೆ, ಹೋಗಿ ಹಿಡ್ಕೊಂಡು ಬಡ್ದೆ ಬಂದಿದ್ದೀನಿ. ಅವ್ರನ್ನ ಕರ್ಕೊಂಬಂದು ನೀನು ಸರಿಯಾಗಿ ಜಾಡಿಸ್ಲಿಲ್ಲ ಅಂದ್ರೆ ನೋಡು, ಆ ದುಡ್ಡು ಒಡವೆ ಎಲ್ಲಿ ಬಚ್ಚಿಟ್ಟಿದ್ರು ನೀನು ಯಾವ ಪಾತಾಳದಾಗ ಅಡಗಿಸಿದ್ರು ಕೊಡಬೇಕು ಅಂತ ಹೇಳಿದ್ದೀನಿ. ಅಲ್ಲ, ನಾನೊಂದು ವಾರ ರಜೆ ಹಾಕಿದ್ದೀನಿ ಅಂತ ನೋಡಿಕೊಂಡು ಯಾವ ರೀತಿ ಮಾಡಿದಾಳು ನೋಡು. ನಾವಿನ್ನೂ ಪಾಪ ಸಾಕಾಗಿ ನಾವಿನ್ನೂ ನನ್ನ ಪಾಪ ಮನೆಗೂ ಹೋಗಲಿಲ್ಲ.
ಒಳಗಿಂದ ಒಂದು ಸ್ವಲ್ಪ ತಿಂಗ್ ಹೊರ ಕುಕ್ಕಂಡು ನೀರು ಕುಡ್ದು ಅದೇ ಬಂದಿದ್ದೀನಿ ಇಂಥ ಆರೋಪ ಅಂತಂದರೆ ಅಯ್ಯೋ ದೇವ್ರೆ, ನಾವಿನ್ನ ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ಇಂಥ ಸುದ್ದಿಗಳು ಕೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಮನಸ್ಸಿಗೆ. ಅಕ್ಕ ನೀನೇನು ಬೇಜಾರ ಮಾಡ್ಕೋಬೇಡ. ಅದು ಯಾವಳ ಕೆಲಸ ಮಾಡಿರೋಳು ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಸುಮ್ಮನಿರು. ನನ್ನ ಕಿವಿ ಬಿದ್ದೈತೆ ಅಂತಂದ್ರೆ ಮಾಡ್ತೀನಿ. ನಡಿಯಕ್ಕ ತೋರಿಸು, ಅವ್ರು ಯಾರು ಬರ್ತೀವಿ ನಡೀಲಿ. ಏನೋ ಗ್ರಾಚಾರ ಅವ್ರಿಗೆ. ನಾನು ಅಕ್ಕ ಗೊತ್ತಿಲ್ದಲ್ಲೇ ಮಾತಾಡಿವಿ ಕಣಕ್ಕ, ಇವಳಿಗೂ ಪಾಪ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡಿದ್ವಿ. ಕ್ಷಮಿಸ್ಬಿಡಕ್ಕ, ಮನಸ್ಸಾಗೆಲ್ಲ ಏನು ಇಕ್ಕೆ ಮಕ್ಕ ಹೋಗ್ಬೇಡ. ಇವಳಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಹಿಂಗಿರೋದು. ಬಿಡಪ್ಪ, ಪಾಪ ನಿಮಗೆ ಗೊತ್ತಿಲ್ಲ ಅಲ್ಲ, ನಿಮ್ಮ ಜಾಗದಾಗ ನಾನೇ ಇದ್ದಿದ್ರು ಅದೇ ಥರ ತಿಳ್ಕೊಂತಿದ್ದೆ. ಇವಾಗ ನಿಮ್ಗೇನು ಗೊತ್ತು ಪಾಪ, ನಾವಿಬ್ರು ಅಕ್ಕ ತಂಗಿಯರು ಒಂದೇ ಥರ ಇದ್ದೀವಿ, ಒಂದೇ ಥರನ ಅಂತ ಹೇಳಿ ನಿಮ್ಗೇನು ಗೊತ್ತು ಹೇಳು. ದಿನ ನೋಡೋರ್ಗಾದ್ರೆ ಒಂದಿಟ್ಟು ಹೆಚ್ಚು ಕಮ್ಮಿ ಗೊತ್ತಾಗುತ್ತಾಳೆ, ಒಂದಿಟ್ಟು ಗಿಡ್ತಾರೋ ಒಂದಿಟ್ಟು ಸಣ್ಣ ಕೈದಾಳೆ. ನಮ್ಮನ್ನು ಹಂಗೆ ಗೊತ್ತಾಗಲ್ಲ, ಅಷ್ಟು ಸುಲಭವಾಗಿದ್ದೀನಿ ಅಪರೂಪಕ್ಕೆ ನೋಡೋರಿಗೆ. ನೀವು ನೋಡಿಲ್ಲ ಅವಳನ್ನ, ನೀವೇನು ಯಾವತ್ತೂ ಆ ಕಡೆಗೆ ಬಂದಿಲ್ಲ ಏನಿಲ್ಲ, ನೀವಾಯ್ತು ನಿಮ್ಮ ಕೆಲಸ ಆಯಿತು ಅಮ್ಮಂಗಿರ್ತೀರ, ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಬರ್ರಿ ಇವಾಗ ಬಂದು ಅದೇನು ಮಾತಾಡ್ಕೊಂಡು ಸರಿಯಾಗಿ ಗ್ರಾಚಾರ 4 ತೀಡಿ ಎಲ್ಲಿ ಇಕ್ಕವಳೆ ಏನು ದುಡ್ಡು ಒಡವೆ ಎಲ್ಲ ಕೊಡಬೇಕು ಅಂತ ಕೊಟ್ಟು, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಸರಿಯಾಗುತ್ತೆ. ಮುರ್ಷಿತಂಗೆ ಫೋನ್ ಮಾಡ್ತೀನಿ ತಡಿಯಾಕ. ಫೋನ್ ಮಾಡಿಬಿಟ್ಟು ಕರೆಸಿ ಸ್ವಲ್ಪ ಬಂದು ಸುಮ್ಮನೆ ಇರಿ, ಹಿಂಗೆ ಬೆದರಿಕೆ ಹಾಕಮ್ಮ ಅಂತೇಳಿ ಹೇಳ್ತೀನಿ ತಾಡಿ. ಇನ್ನೊಂದು ಸ್ವಲ್ಪ ಹಿಂಗೆ ಬಂದು ಹಿಂಗೆ ಒಂದು ಸ್ವಲ್ಪ ವಾರ್ನಿಂಗ್ ಮಾಡಮ್ಮ ಅಂತ ಹೇಳಿದ್ರು ಸಾಕು, ಹೆದರಿಕೆ ಬಿಡ್ತಾಳೆ. ಹೆದರಿಕೆ ಅಂತಾಳೆ, ಅದ್ರಾಗೇನಿಲ್ಲ. ಕರೆಸ್ಬಿಟ್ಟು ಇವಳು ಎಲ್ಲಿ ಕರೆಸ್ತಾಳೆ, ಹೇಳ್ತಾ ದುಡ್ಡಿಲ್ಲ ಏನಿಲ್ಲ, ಯಾರು ಬರ್ತಾರೆ ಇವಳು ಸಪೋರ್ಟ್ಗೆ? ಗಂಡು ನೋಡಿದ್ರೆ ದುಡಿಯಲ್ಲ, ಅವ್ನು ನೋಡಿದ್ರೆ ಕೆಮ್ಮು ಆಯಾಸ ಉಪ್ಸ ಕೆಮ್ಮು, ಅವ್ನ ಕೈಲಿ ಆಗಲ್ಲ, ಏನು ಮಾಡೋಕ್ಕೂ ಕೆಲ್ಸಕ್ಕೆ ಹೋಗಲ್ಲ. ನಾನು ಒಬ್ಳು ದುಡಿಯೋದು, ದುಡ್ಡೆಲ್ಲಿ ಒಟ್ಟುನು ದುಡ್ಡೆಲ್ಲ ಖರ್ಚು ಮಾಡಿದ್ರೆ ದುಡ್ಡಿರಲ್ಲ, ಇವಳು ಖರ್ಚು ಮಾಡಲ್ಲ ಏನಿಲ್ಲ. ಇವಳೆಲ್ಲಿ ಏನು ಮಾಡ್ತಾಳೆ ಎಂಬ ತಕ್ಕಲ್ವ ಇದ್ದಾಳೆ ಅವಳು. ಇವಳಿಗೆ ಸರಿಯಾಗಿ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಬರೀ ಹೇಳೋದೇ ಆಯ್ತು ಅವಳು. ಸರಿ ಆಯ್ತಕ್ಕ, ಬರ್ತೀವಿ. ನಾವು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಮಾತಾಡೋದಕ್ಕೆ ಇದನ್ನು ನಾವಾಗಿ ನಾವು ಬಂದು ಬಗೆಹರಿಸ್ತೀವಕ್ಕ. ನಮ್ಮ ದುಡ್ಡು 30,000 ರೂಪಾಯಿ ದುಡ್ಡು ಕೊಟ್ಟಿರೋದು, ಆ ಒಡವೆ ಏನು ಎತ್ಕೊಂಡು ಹೋಗಿದ್ದಾಳೆ ಅವಳು, ಅದೆಲ್ಲ ಉಸುಲಿ ಮಾಡೋವರೆಗೂ ಬಿಡಲ್ಲ. ಇನ್ನೇನು ಬತ್ತೀಯ ಬಿಡ್ಗಗನ ಕಾಣತ್ತೆ, ಬರ್ತೀನಿ ನಾನು ದೂರ ನಿನ್ಕೊಂತೀನಿ, ಮಾತಾಡ್ತೀನಿ ಅಷ್ಟೇ. ನಾನೇನೇನು ಏನು ಮಾಡೋಕ್ಕೆ ಹೋಗಲ್ಲ, ಅಲ್ಲಿ ಸುಮ್ಮನೆ ಮಾತಾಡ್ತೀನಿ ಅಷ್ಟೇ. ಮತ್ತು ನಾವೇ ತಾನೇ ಕೊಟ್ಟಿರೋ ದುಡ್ಡೆಲ್ಲನ, ಅದು 3,500 ದುಡ್ಡು, ಅದು 3,500 ಹೋಗೈತೆ ಮೊನ್ನೆದು. ಅದು 30,000 33,500 ದುಡ್ಡು. ಓಲೆ ಅದೊಂದು 20,000 ಒಟ್ಟು 53,000 ದುಡ್ಡಾಗುತ್ತೆ. ಅದು 20,000 ಐತಕ್ಕಿದ್ದದು, ಅಷ್ಟೊಂದು ದುಡ್ಡು. ನನ್ನ ದೊಡವೆ ಏನೈತೆ ಅದೆಲ್ಲ ಕೊಡೋವರೆಗೂ ಬಿಡಲ್ಲ, ನಾನು ಬಿಡಲ್ಲ ಕಣತ್ತೆ, ಬಿಡಲ್ಲ. ನಾವು ಪಾಪ ಈ ಅಕ್ಕನ ಬಗ್ಗೆ ತಪ್ಪಾಗಿ ಮಾತಾಡಿವಲ್ಲ, ನಾವು ಬಿಡಲ್ಲ. ಬಿಡಬಾರ್ದು, ಬಿಟ್ಟರೆ ಚೀಪಾಗಿಬಿಡ್ತೀವಿ. ಹೋಗ ನಡೀರಿ. ಪಾಪ ಈ ಅಕ್ಕನಿಗೆ ಅನ್ಯಾಯ ಆಗ್ತಾ ಐತೆ ಅಂತಂದರೆ ಒಳ್ಳೆಯವ್ರಿಗೆ ನೋಡು, ಇಂಥವ್ರು ಇದ್ದರೆ ಒಳ್ಳೆಯವ್ರಿಗೂ ಕೆಟ್ಟ ಹೆಸ್ರು. ಈ ಅಕ್ಕನ ಇವಾಗ ನಾವು ಏನೋ ತಿಳ್ಕೊಂಡಲ್ಲ, ಅಕ್ಕ ನೀನು ಮನೆ ಕೆಲ್ಸಕ್ಕೆ ಬರಬೇಡ ಕಣಕ್ಕ, ನೀನು ಇಂಥ ಕೆಲಸ ಮಾಡಿದ್ಯಾ ಅಂತೇಳಿ ನಾವು ಸುಮ್ಮನೆ ತಪ್ಪಾಗಿ ತಿಳ್ಕೊಂಡು ಈ ಅಕ್ಕನಿಗೆ ಇದು ಮಾತಾಡಿದರೆ ಎಷ್ಟು ಬೇಜಾರಾಗೋದು ಹೇಳಿ ಅಕ್ಕನಿಗೆ. ನನಗೆ ಗೊತ್ತು ರಾಹುಲ್, ನೀವು ಎಂಥವ್ರು ಗಂಡ ಹೆಂಡತಿ ಇಬ್ಬರು ಎಂಥವ್ರು ಅಂತ ಗೊತ್ತು. ಅದು ಹೆಂಗಾಯ್ತು ಅಂತಲೂ ನನಗೆ ಗೊತ್ತು. ನೀವು ಯಾವಾಗ ಈ ರೀತಿ ಮಾತಾಡಿದ್ರು ಆವಾಗಲೇ ಗೊತ್ತಾಯ್ತು ನನಗೆ. ನಿಮ್ಮ ಜಾಗದಾಗ ನಾನೇ ಇದ್ದಿದ್ರು ಅದೇ ರೀತಿ ತಪ್ಪಾಗಿ ತಿಳ್ಕೊಂತಿದ್ದೆ. ನನಗೇನು ಅದಕ್ಕೆಲ್ಲ ಏನು ಬೇಜಾರಿಲ್ಲ. ಹೋಗಿ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಟ್ಟೆ ಅವಳಿಗೆ, ಬಿಡಲಿಲ್ಲ. ಒಪ್ಕೊಂಬಂಗಿಲ್ಲ, ನೀನು ಮಾಡಿ ನನ್ನ ಮೇಲೆ ಆಗ್ತಾ ಇದೆಯೇ ನೇಮ್ತಾಳೆ, ಎಷ್ಟಿರಬೇಡ ಅವಳಿಗೆ. ಅಲ್ಲ ಇಲ್ಲ, ನಿಮ್ಮ ಮನೇಲಿ CC ಕ್ಯಾಮ್ರಾ ಇಲ್ವಾ? ಹೊರಗಡೆ ತಗೊಂಡೋಗ್ತಾ ಇರೋದು ಎಲ್ಲ ಇಲ್ಲಿ ಏನೂ ಇಲ್ವಾ ಅದರಲ್ಲಿ CC ಕ್ಯಾಮ್ರಾದಾಗೆ? ಅವಳು ಡೌಟ್ ಬರಬಾರ್ದು ಅಂತಲೇ ಎಂಥ ಪ್ಲಾನ್ ಮಾಡವಳೆ. ಬಟ್ಟೆ ಕೊಡು 1-2 ಜೊತೆ ನನ್ನ ಮಗಳಿಗೆ ಅಂತ ಕೇಳಿದ್ಲು. ಅಮ್ಮವ್ರೆ 1-2 ಜೊತೆ ಬಟ್ಟೆ ಕೊಡ್ರಿ ಅಂತ. ನಾನು ಬಟ್ಟೆ ಇದ್ವು ಅವನ್ನೆಲ್ಲನ ನಾನು ಇಕ್ಕೆಂದಿಲ್ಲವೆಲ್ಲ ಇದು ಬಿಡತ್ಲಾಗಂತ ಚೆನ್ನಾಗಿರೋ ಇದ್ವಾಗ ಕೇಳಿದ್ಮೇಲೆ ಹಂಗೆ ಅದಕ್ಕೇನೆ ಅದನ್ನ ಎತ್ಕೊಂಡು ಹೋಗೋ ಥರ ಬಟ್ಟೆ ಎತ್ಕೊಂಡು ಹೋಗಿರೋ ಥರ ಕಾಣಿಸ್ತಾ ಇತ್ತು. ಬಟ್ಟೆ ತಗೊಂಡೋಗಿರೋದು ಅಷ್ಟೇ, ಅದರೊಳಗಡೆ ಇಟ್ಕೊಂಡು ಹೋಗೋಳೆಲ್ಲನ. ಬಟ್ಟೆ ಕೇಳಿದ್ಲು, ಬಟ್ಟೆ ಕೊಡು ಅಂತ 1-2 ಜೊತೆ ಬಟ್ಟೆನೂ ಕೊಟ್ಟು, ಹಳೆ ಬಟ್ಟೆನ ನಾವು ತೆಗೆದಿಟ್ಟು ಹಳೆವೇ ಕೊಡ್ರಿ ಹೊಸವೇನು ಬೇಡ ಅಂದರೆ ಇನ್ನೂ ಚೆನ್ನಾಗಿದ್ದು ಒಟ್ಟಿನಲ್ಲಿ ಯೂಸ್ ಮಾಡೋ ಅಂಥ ಬಟ್ಟೆನೇ ಕೊಟ್ಟೆ ನಾನು. ಅದ್ರಾಗೆ ನೀವು ಬಟ್ಟೆ ಎತ್ಕೊಂಡು ಹೋಗ್ತಾ ಇರೋದು ಅಷ್ಟೇ, ಅದರೊಳಗೆಲ್ಲ ಇಕ್ಕೊಂಡವಳು ಅವಳು. ನೋಡಮ್ಮ ಎಂತೆಂಥ ಜನ ಇರ್ತಾರೆ, ಮೈಯೆಲ್ಲ ಎಚ್ಚರಿಕೆ ಇದ್ರು ಇವಾಗ ಹೆಂಗೆ ಮೋಸ ಹೋಗ್ತೀವಿ ಅನ್ನೋದು ನೋಡು. ಎಂತೆಂಥ ಜನ ಹೆಂಗೆ ಮೋಸ ಮಾಡ್ತಾರೆ, ನಾವು ಹೆಂಗೆ ಮೋಸ ಹೋಗ್ತೀವಿ. ಮೋಸ ಹೋದ್ಮೇಲೆ ಗೊತ್ತಾಗೋದು ಹಿಂಗೆ ಆಯ್ತಲ್ಲಪ್ಪ ಅಂತ. ಅದೇ ಮತ್ತೆ ನನಗೂ ಭಾಳ ಸಿಟ್ಟು ಬತ್ತೈತೆ. ನಡಿಯಮ್ಮ ಹೋಗೋಣ, ಹೋಗೋಣ ನಡೀನಿ. ಹೋಗಿ ಸರಿಯಾಗೆ ಅವಳಿಗೆ ಏನೋ ತಿಳ್ಕೊಬಿಟ್ಟವಳೆ ಅಲ್ಲ ನೋಡಿ, ಎಷ್ಟು ಧೈರ್ಯವಾಗಿ ಬಂದು ಅಕ್ಕನ ಥರ ಬಂದು ನಮ್ಮ ಮನೆಗೆ. ಅದಕ್ಕೆ ಮತ್ತೆ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ಅವಳು ಮಾಡಿರೋ ಅಡುಗೆನ. ಯಪ್ಪ ಅದೇನೋ ಸಾಂಬಾರು ಮಾಡಿದ್ಲಪ್ಪ ಮೊನ್ನೆ, ಅಯ್ಯಪ್ಪ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ, ಹಂಗೆ ಮಾಡಿತ್ತು. ನಾನು ಗಂಗಕ್ಕನ ಕೈ ಟೇಸ್ಟೇ ಒಂಥರ. ಗಂಗಕ್ಕನ ಕೈ ಅಡುಗೆಯಲ್ಲಿ ಒಂದು ಗೊಜ್ಜು ಮಾಡಿದ್ರು ಎಷ್ಟು ಚೆನ್ನಾಗಿರುತ್ತೆ. ಒಂದಿನ ಟೊಮೊಟೊ ಗೊಜ್ಜು ಮಾಡಿಕೊಟ್ಟಿತ್ತು ನನಗೆ, ಎಷ್ಟು ಸಖತ್ತಾಗಿತ್ತು ಟೊಮೊಟೊ ಗೊಜ್ಜು. ಇವಾಗ ನೋಡು ಹೆಂಗೈತೆ ಅಂತ ನಾನು ಹಿಂಗೆ ಯೋಚನೆ ಮಾಡ್ತಾಯಿದ್ದೀನಿ. ಅಲ್ಲ ನೋಡಿ ಹೆಂಗಾಯಿತು ಅಂತ. ಯಪ್ಪ 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 ಯಪ್ಪ.
ಬರ್ತೀವಕ್ಕ, ನಡೀರಿ ಬರ್ರಿ ಹೋಗೋಣ. ಬಾಕ್ಲಿಟ್ಟು ಎಲ್ಲ ಬೀಗ ಹಾಕೊಂಡು ಹೋಗೋಣ ಬರ್ರಿ. ಸರಿಯಾಗಿ ಗ್ರಾಚಾರ ಬಿಡಿಸ್ತೀವಿ. ಅವಳಿಗೆ ಏನು ತಗೊಂಬಂದು ಕೊಡ್ದಂಗೆ ಬಂದಿರಲಿ ದುಡ್ಡು ಬಡವೆ ಎಲ್ಲನ. ನೋಡಿದ್ರಲ್ಲ ವೀಕ್ಷಕರೇ, ಯಾರ ಬಗ್ಗೆನೂ ಅದಕ್ಕೇ ಸಡನ್ನಾಗೆ ಯಾರಿಗೂ ಒಂದು ಮಾತು ಬೈಬಾರ್ದು ಅನ್ಬಾರ್ದು ಅನ್ನೋದು. ನಾನು ಇವರು ಮಾತಾಡ್ಬಿಟ್ಟು ಈ ಅಕ್ಕನೇ ನೀವೇ ಕಳ್ತನ ಮಾಡಿರೋದು ಅಂತ. ಆದರೆ ಆ ಅಕ್ಕನ ಮನಸ್ಸಿಗೆ ಬೇಜಾರಾಗಿರುತ್ತೆ. ಆದರೆ ಯಾವ ರೀತಿ ಮೋಸ ಮಾಡೋಂಥವ್ರು ಇರ್ತಾರೆ ನೋಡ್ರಿ. ಇವಕ್ಕನ ತಂಗಿ ಇವ್ರ ಥರನೇ ಇರೋದ್ರಿಂದನ ಯಾವ ರೀತಿ ಬಂದು ಇವ್ರಿಗೆ ಮನೆ ಕೆಲ್ಸಕ್ಕೆ ಬಿಟ್ಕೋಬಾರ್ದು, ಮನೆ ಕೆಲ್ಸಕ್ಕೆ ಸೇರಿಸ್ಕೋಬಾರ್ದು ಅಂತೇಳಿ ಈ ರೀತಿ ಕಳ್ತನ ಮಾಡಿಕೊಂಡು ಈ ರೀತಿ ಮೋಸ ಮಾಡಿ ಹೋಗಿದ್ದಾಳೆ ಅಲ್ಲ. ನೋಡು, ಇವಳು ಮನೆ ಕೆಲ್ಸಕ್ಕೆ ಹೋಗಿ ಹೆಂಗೋ ಜೀವನ ಮಾಡ್ತಾಳಲ್ಲ ನಮ್ಮ ಅಕ್ಕ ಅಂತ ಹೊಟ್ಟೆ ಕಿಚ್ಚು ಪಟ್ಕೊಂಡು ಈ ರೀತಿ ಮಾಡಿರೋದು. ಹೊಟ್ಟೆ ಕಿಚ್ಚಿ ಗೊತ್ತಾಗಲ್ಲ ಅಂತ. ಅವಾಗ ಕಳ್ತನ ಮಾಡಿದ್ರೆ ಮನೆಯಿಂದ ಆಚೆ ಕಳಿಸ್ತಾರೆ, ಮನೆ ಕೆಲಸ ಇರೋದಿಲ್ಲ, ಕೊಡೋದಿಲ್ಲ, ಕಳ್ಳಿ ಅಂತ ಆಚೆ ಕಳಿಸ್ತಾರೆ ಅಂತ ಅವ್ರಿಗೆ ನಮಗೆ ಸಿಕ್ಕಂಗಾಗುತ್ತೆ. ಇದು ಅವಳನ್ನ ಕಳ್ಳಿ ಅಂತ ಆಚೆ ಕಳಿಸ್ದಂಗಾಗುತ್ತೆ. 2 ಕೆಲಸ ಆಗ್ತವೆ ಅಂತ ಮಾಡಿರೋ ಪ್ಲಾನ್ ಇದು. ಇವಾಗ ಹೋಗಿ ಸರಿಯಾಗಿ ಅವಳಿಗೆ ಗ್ರಾಚಾರ ಬಿಡಿಸ್ತೀವಿ, ಬಿಡಲ್ಲ. ಅವಳೆಲ್ಲ ದುಡ್ಡು ಒಡವೆ ಎಲ್ಲ ಎಲ್ಲಿ ಬಚ್ಚಿಟ್ಟಿದ್ರು ಕೊಡಬೇಕು. ನೋಡ್ತಾ ಇರಿ, ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.